ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ GPSTR, HSTR ಮತ್ತೆ PSTR ಜೊತೆಗೆ ಬರುವಂತಹ TET ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ, ತುಂಬಾ ಉಪಯುಕ್ತವಾದಂತಹ ನೋಟ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 11ನೇ ಚಾಪ್ಟರ್ ಅನ್ನ ನಾವು ನೋಡ್ತಾ ಹೋಗೋಣ. ಇದು 5ನೇ ತರಗತಿಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ವಿವಿಧ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮತ್ತು ಅವುಗಳ ಸಂರಕ್ಷಣೆ ವಿಧಾನವನ್ನ ವಿವರಿಸೋರು. ಅಂದ್ರೆ ಈ ಕುರಿತಾಗಿ ಮಕ್ಕಳಿಗೆ ಈ ಒಂದು ಸಾಮರ್ಥ್ಯವನ್ನ ಬಳಸೋದಕ್ಕೋಸ್ಕರ ಈ ಒಂದು ಪಾಠವನ್ನ ಇಟ್ಟಿರ್ತಾರೆ. ಓಕೆ, ಯಾವ ರೀತಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನ ಮಾಡ್ತಾರೆ, ಜೊತೆಗೆ ಅವುಗಳ ಸಂರಕ್ಷಣೆಯ ವಿಧ ಯಾವ್ಯಾವು ಅಂತ ಹೇಳಿ ಇಲ್ಲಿ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಮೊದಲನೇ ಪ್ರಶ್ನೆ, ನವೀಕರಿಸಬಹುದಾದಂತಹ ಸಂಪನ್ಮೂಲವಿದು. ನವೀಕರಿಸಬಹುದಾದಂತಹ ಸಂಪನ್ಮೂಲ ಯಾವುದು? ಸೌರಶಕ್ತಿ, ಪೆಟ್ರೋಲ್, ಕಲ್ಲಿದ್ದಲು ಎಲ್ಲವೂ ಸರಿ ಅಂತ ಇದೆ. ಓಕೆ ನೋಡಿ, ನವೀಕರಿಸಬಹುದಾದಂತಹ ಸಂಪನ್ಮೂಲ ಅಂತ ಹೇಳಿದ್ರೆ ಅದು ಸೌರಶಕ್ತಿ. ಓಕೆ, ಆದ್ರೆ ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳಿದ್ರೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲು, ಇವು ಅದಕ್ಕೆ ಉದಾಹರಣೆ ಆಗುತ್ತೆ. ಓಕೆ, ಭೂಮಿಯ ಕತ್ತಲೆ ಕಳೆದು ಬೆಳಕು ನೀಡುವ ನೈಸರ್ಗಿಕ ಶಕ್ತಿಯ ಮೂಲ ನಾನಾಗಿರುವೆ. ಯಾವುದು? ನೋಡಿ, ಕತ್ತಲನ್ನ ಕಳೆದು ಬೆಳಕು ನೀಡುವಂತಹ ಶಕ್ತಿ ಇರೋದು ಸೂರ್ಯನಿಗೆ ಮಾತ್ರ. ಹಾಗಾಗಿ ಉತ್ತರ ಏನು? ಸೂರ್ಯ. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ನಾವು ಇಲ್ಲೇ ಹೇಳಿದ್ವಿ ಯಾವುದು? ದಟ್ ಇಸ್ ಪೆಟ್ರೋಲ್. ಓಕೆ, ರೋಹನನು ಮನೆಯ ಎದುರು ಸಹಜವಾಗಿ ಬೆಳೆದು ನಿಂತ ಸಸ್ಯಗಳನ್ನ ಕಂಡು ಯೋಚಿಸ್ತಾ ಇದ್ದಾನೆ. ಸಸ್ಯಗಳು ಸಹಜವಾಗಿ ಬೆಳೆಯಲು ಮುಖ್ಯವಾಗಿ ಬೇಕಾಗಿರೋದೇನು? ಕಲ್ಲು, ಮಣ್ಣು, ಮರಳು, ನೆರಳು. ಏನ್ ಬೇಕು? ಮುಖ್ಯವಾಗಿ ಮಣ್ಣು ಬೇಕು, ಹೌದಲ್ವಾ? ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ನಾನು 100 ಮರಗಳನ್ನು ನೆಟ್ಟು ಬೆಳೆಸಿದೆ, ಮಕ್ಕಳಂತೆ ಮರಗಳನ್ನ ಸಾಕಿದೆ, ನನ್ನನ್ನು ಎಲ್ಲರೂ ವೃಕ್ಷ ಮಾತೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ನಾನು ಯಾರು? ಒನಕೆ ಓಬವ್ವ, ಸಾಲುಮರದ ತಿಮ್ಮಕ್ಕ, ರಾಣಿ ಅಬ್ಬಕ್ಕ, ಶಕುಂತಲಾ ದೇವಿ. ಓಕೆ, ಉತ್ತರ ಏನು? ವೆಲ್ ನೌನ್. ಯಾರು? ಸಾಲುಮರದ ತಿಮ್ಮಕ್ಕ ಅವರು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಇದು ಪಳಿಯುಳಿಕೆ ಇಂಧನದ ಉತ್ಪನ್ನವಲ್ಲ. ಓಕೆ, ಅಂದ್ರೆ ಫಾಸಿಲ್ ಫ್ಯೂಯಲ್ ನ ಉತ್ಪನ್ನ ಅಲ್ಲ. ಪೆಟ್ರೋಲ್ ಹೌದು, ಮೇಣ ಹೌದು, ಡೀಸೆಲ್ ಹೌದು. ಇವೆಲ್ಲ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲ್ ಅಲ್ಲಿನೇ ಇವೆಲ್ಲ ಪ್ರಾಡಕ್ಟ್ಸ್ ಆಗಿ ಬರುವಂತದ್ದು, ಡೀಸೆಲ್, ಮೇಣ ಅವೆಲ್ಲ. ಓಕೆ, ಬಟ್ ಇದು ಏನಿದೆ ಪಳಿಯುಳಿಕೆ ಇಂಧನ ಅಲ್ಲ, ಸೌದೆ. ಓಕೆ, ಉತ್ತರ ಏನು? ಸೌದೆ ಅನ್ನುವಂಥದ್ದು ಪಳಿಯುಳಿಕೆಯ ಇಂಧನ ಅಲ್ಲ. ಅನಿಲನು ಮುಂಜಾನೆಯ ಸೂರ್ಯನನ್ನು ಕುತೂಹಲದಿಂದ ನೋಡುತ್ತಾ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಯಾವೆಲ್ಲ ಕೆಲಸ ಮಾಡಬಹುದು ಅಂತ ಚಿಂತಿಸ್ತಾ ಇದ್ದಾನೆ. ಸೂರ್ಯನ ಶಕ್ತಿಯ ಸಹಾಯದಿಂದ ಅಂತ ಅಂದ್ರೆ ಏನು? ದವಸ ಧಾನ್ಯಗಳನ್ನ ಒಣಗಿಸುವುದು, ಸಸ್ಯಗಳು ಆಹಾರ ತಯಾರಿಸುವುದು, ಆಮೇಲೆ ಸೌರ ಜಲತಾಪಕದಲ್ಲಿ ನೀರು ಬಿಸಿಯಾಗುವುದು, ಈ ಎಲ್ಲವೂ ಅಂತ ಇದೆ, ಹೌದಲ್ವಾ? ನೋಡಿ, ಮುಂಜಾನೆಯ ಸೂರ್ಯನನ್ನ ಕುತೂಹಲದಿಂದ ನೋಡ್ತಾ ಸೂರ್ಯನ ಶಕ್ತಿಯನ್ನ ಬಳಸ್ಕೊಂಡು ಯಾವೆಲ್ಲ ಕೆಲಸ ಮಾಡಬಹುದು ಅಂತ ಯೋಚಿಸ್ತಾ ಇದ್ದಾನೆ. ನೋಡಿ, ಸೂರ್ಯ ಇದ್ರೆ ಏನ್ ಮಾಡ್ಬೋದು? ದವಸ ಧಾನ್ಯಗಳನ್ನ ಒಣಗಿಸ್ಕೋಬಹುದು, ಸಸ್ಯಗಳು ಇಲ್ಲಿ ಆಹಾರವನ್ನ ತಯಾರಿಸ್ತವೆ, ಜೊತೆಗೆ ಸೌರ ಜಲತಾಪಕದಲ್ಲಿ ನೀರು ಬಿಸಿ ಆಗೋದು ಅಂದ್ರೆ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ನೀರು ಬಿಸಿ ಆಗುತ್ತೆ. ಸೊ ದಟ್ ಇದಕ್ಕೆ ಉತ್ತರ ಏನು? ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ನೈಸರ್ಗಿಕ ಸಂಪನ್ಮೂಲಗಳ ಗುಂಪು. ಯಾವುದು? ಕಾಗದ, ಕಾಡು, ಕಲ್ಲಿದ್ದಲು. ಕಾಡು, ಮಣ್ಣು, ನೀರು. ಪ್ಲಾಸ್ಟಿಕ್, ಮಣ್ಣು, ಕಾಡು, ಕಲ್ಲಿದ್ದಲು, ಗಾಜು, ನೀರು. ಸೊ ಸರಿಯಾದಂತ ಉತ್ತರ ಕಾಡು, ಮಣ್ಣು. ಓಕೆ, ಕಾಡು, ಮಣ್ಣು, ನೀರು. ಭೂಮಿಯ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ಯಾವುದು? ನೋಡಿ, ಭೂಮಿಯ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ನೋಡಿದ ಕೂಡಲೇ ಹೇಳ್ತಾರೆ ಯಾವುದು? ಸೂರ್ಯ, ಹೌದಲ್ವಾ? ಶಿಕ್ಷಕರು ತರಗತಿಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಈ ಗುಂಪಿನಲ್ಲಿ ಇರುವಂತಹ ಪೆಟ್ರೋಲಿಯಂ ಉತ್ಪನ್ನ ಯಾವುದು? ಸೀಮೆ ಸುಣ್ಣ, ಸೀಮೆ ಎಣ್ಣೆ, ಇದ್ದಿಲು, ಕಾಗದ ಅಂತ ಇದೆ. ಓಕೆ, ಉತ್ತರ ಏನು? ನೋಡಿ, ನಾವು ಇಲ್ಲಿ ನೋಡಿದ್ವಿ, ಅಂದ್ರೆ ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಅಂತ ಹೇಳಿ. ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನ ನೋಡಿ, ಪೆಟ್ರೋಲಿಯಂ ಉತ್ಪನ್ನ ಮೇಣನು ಹೌದು ಮತ್ತೆ ಡೀಸೆಲ್ ಹೌದು, ಜೊತೆಗೆ ಕೆರೋಸಿನ್ ಕೂಡ ಹೌದು. ಓಕೆ, ಅವನ್ನೆಲ್ಲ ನೀವು ಮುಂದಿನ ಒಂದು ತರಗತಿಗಳಲ್ಲಿ ನೀವು ಅದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀರಾ. ಸೊ ದಟ್ ಸೀಮೆ ಎಣ್ಣೆ ಏನಿದೆಯಲ್ಲ, ಸಾರಿ ಇದು ಸುಣ್ಣ, ಇದು ಸೀಮೆ ಎಣ್ಣೆ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಸಸ್ಯಗಳು ಚೆನ್ನಾಗಿ ಬೆಳೆಯೋದಕ್ಕೆ ಏನು ಅವಶ್ಯಕವಾಗಿ ಬೇಕು? ಗಾಳಿ, ನೀರು, ಲವಣಾಂಶ, ಸೂರ್ಯನ ಬೆಳಕು, ಇವೆಲ್ಲವೂ ಅಂತ ಇದೆ. ನೋಡಿ, ಎಲ್ಲವೂ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಪಳಿಯುಳಿಕೆ ಇಂಧನ ಇದಾಗಿದೆ. ಯಾವುದು ಪಳಿಯುಳಿಕೆ ಇಂಧನ? ಯಾವುದು? ಸೌರಶಕ್ತಿ, ಪೆಟ್ರೋಲ್, ಸೌದೆ, ಪಾದರಸ. ಯಾವುದು? ಪೆಟ್ರೋಲ್. ಓಕೆ,
ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಜೋಸೆಫ್ನ ತಂದೆ ಕೆಂಪು ಸಿಗ್ನಲ್ ದೀಪದ ಬಳಿ ತಮ್ಮ ವಾಹನದ ಇಂಜಿನ್ ಅನ್ನು ಆಫ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಕಾಡು ಉಳಿಸಲು, ನೀರು ಉಳಿಸಲು, ಇಂಧನ ಉಳಿಸಲು, ಮಣ್ಣು ಉಳಿಸಲು. ಇಂಧನವನ್ನ ಉಳಿಸ್ಲಿಕ್ಕೆ. ಪಳಿಯುಳಿಕೆಯ ಇಂಧನದ ಉತ್ಪನ್ನಗಳು ಮಿತವಾಗಿ ಬಳಸಬೇಕು. ಯಾಕೆ? ಬೇಗ ಮುಗಿದು ಹೋಗುತ್ತವೆ, ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ, ನಿರ್ಮಾಣಗೊಳ್ಳಲು ಹೆಚ್ಚು ಸಮಯ ಬೇಕು. ಇವೆಲ್ಲವೂ ಹೌದು, ಇವೆಲ್ಲವೂ ಕೂಡ ಇದಕ್ಕೆ ರಿಲಿವೆಂಟ್ ಆಗಿರುವಂತಹ ಆನ್ಸರ್ಸ್. ಓಕೆ, ಹಾಗಾಗಿ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಪ್ರಾಣೇಶನ ಮನೆಯಲ್ಲಿ ನೀರು ಕಾಯಿಸಲು, ಅಡಿಗೆ ಮಾಡಲು, ವಿದ್ಯುತ್ ಪಡೆಯಲು, ಪಂಪ್ನಿಂದ ನೀರು ಎತ್ತಲು ಯಥೇಚ್ಛವಾಗಿ ಸೌರಶಕ್ತಿಯನ್ನ ಬಳಸ್ತಾರೆ. ಯಾಕೆ? ಕಾರಣ ಏನು? ಇಲ್ಲಿ ಸೌರಶಕ್ತಿಯನ್ನ ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನವೀಕರಿಸಬಹುದಾದಂತಹ ಸಂಪನ್ಮೂಲ ಅಂತ ಹೇಳಿ, ಮತ್ತೆ ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳಿ, ನವೀನ ಸಂಪನ್ಮೂಲ ಅಂತ ಹೇಳಿ, ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳಿ. ಓಕೆ, ಇದಕ್ಕೆ ಉತ್ತರ ಏನು? ನಾವು ವೆರಿ ಫಸ್ಟ್ ನೋಡಿದ್ವಿ ಇದ್ರೊಳಗಡೆ ಏನು, ನವೀಕರಿಸಬಹುದಾದ ಸಂಪನ್ಮೂಲ ಆಗಿರೋದ್ರಿಂದ ಇದನ್ನ ಬಳಸ್ತಾರೆ. ಸೋನು ಸೌದೆಯ ಬದಲಾಗಿ ಗೋಬರ್ ಗ್ಯಾಸನ ಇಂಧನವಾಗಿ ಬಳಸ್ತಾ ಇದ್ದಾಳೆ. ಅದಕ್ಕೆ ಕಾರಣ ಏನು? ಸಸ್ಯಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆಗೆ, ತ್ಯಾಜ್ಯಗಳ ನಿರ್ವಹಣೆ ಮತ್ತು ಈ ಎಲ್ಲವೂ ಅಂತ ಇದೆ. ಇವೆಲ್ಲವೂ ಕೂಡ ಹೌದಲ್ವಾ? ಇದರಿಂದ ಸಸ್ಯಗಳ ಸಂರಕ್ಷಣೆ ಮಾಡಬಹುದು, ಪರಿಸರ ಸಂರಕ್ಷಣೆ ಮಾಡಬಹುದು, ಜೊತೆಗೆ ತ್ಯಾಜ್ಯಗಳ ನಿರ್ವಹಣೆ ಕೂಡ ಇದರಿಂದ ಆಗುತ್ತೆ, ಗೋಬರ್ ಗ್ಯಾಸ್ ಇಂದ. ಇನ್ನು ನೋಡಿ, ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಕೀ ಪಾಯಿಂಟ್ಸ್ ಅಂತ ಇದೆ. ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಓಕೆ, ಇದಾಯ್ತಲ್ವಾ? ವಿವರಣಾತ್ಮಕ ಪ್ರಶ್ನೆಗಳಿಗೆ ನಿರೀಕ್ಷಿತ ಉತ್ತರದ ಅಂಶಗಳು. ನವೀಕರಿಸಲಾಗದ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ಯಾಕೆ ಅಂತ ಇದೆ ನೋಡಿ. ನವೀಕರಿಸಲಾಗದಂತಹ ಸಂಪನ್ಮೂಲಗಳ ಬಳಕೆಯನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕೀ ಪಾಯಿಂಟ್ಸ್ ಅನ್ನ ಬರೀಬೇಕಾಗುತ್ತೆ. ನವೀಕರಿಸಲಾಗದೆ ಇರುವಂತಹ ಸಂಪನ್ಮೂಲಗಳ ಬಳಕೆಯನ್ನ ನಾವು ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಬೇಕು? ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ ಮತ್ತೆ ನೈಸರ್ಗಿಕ ಅನಿಲಗಳು ಏನಿದಾವೆ, ಇವೆಲ್ಲವೂ ಸಂಪನ್ಮೂಲಗಳು ಏನಿದಾವೆ ಅವುಗಳನ್ನ ನಾವು ಬಳಸ್ತಾ ಅವು ಖಾಲಿ ಆಗ್ತವೆ. ಇಂತಹ ಸಂಪನ್ಮೂಲಗಳನ್ನ ನಾವು ನವೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನವೀಕರಿಸಲಾಗದಂತಹ ಸಂಪನ್ಮೂಲಗಳ ಬಳಕೆಯನ್ನ ನಾವು ಕಡಿಮೆ ಮಾಡಬೇಕು. ಯಾಕೆ ಅಂತ ಅಂದ್ರೆ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ನಮ್ಮ ಒಂದು ಮುಂದಿನ ಜನರೇಷನ್ಗೋಸ್ಕರ ನಾವು ಅದನ್ನ ಉಳಿಸ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅವುಗಳನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕಾಗತ್ತೆ. ಇನ್ನು ಸೌರಶಕ್ತಿಯನ್ನ ಉಪಯೋಗಿಸಿ ಮಾಡಬಹುದಾದಂತಹ ಕೆಲಸಗಳು ಯಾವ್ಯಾವು? ನೀರ್ ಕಾಯಿಸೋದು, ಆಹಾರವನ್ನ ತಯಾರಿಸ್ಕೋತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ಕೋತೀವಿ, ದವಸ ಧಾನ್ಯಗಳನ್ನ ಒಳಗಿಸ್ಕೋತೀವಿ. ಎನ್ ನಂಬರ್ ಆಫ್ ಯೂಸಸ್ ಆರ್ ದೇರ್, ಹೌದಲ್ವಾ? ಇನ್ನು ಸೌರಶಕ್ತಿ, ನೀರು, ಕಲ್ಲಿದ್ದಲು, ಕಬ್ಬಿಣ, ಕಾಡು, ಪೆಟ್ರೋಲ್, ಮಣ್ಣು, ಅಡುಗೆ ಅನಿಲ ಇವುಗಳನ್ನ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ವರ್ಗೀಕರಿಸಿ ಅಂತ ಇದೆ. ನವೀಕರಿಸಬಹುದಾದ ಅಂತ ನೋಡಿದಾಗ ನೋಡಿ, ಸೌರಶಕ್ತಿ, ಹೌದಾ? ಅಂದ್ರೆ ನವೀಕರಿಸಬಹುದಾದ ಅಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನಾವೇನಾದ್ರೂ ಮಾಡುವಂಥದ್ದು. ಓಕೆ, ನವೀಕರಿಸಬಹುದಾದ್ದು ಅಂತಂದ್ರೆ ಓಕೆ. ಸೌರಶಕ್ತಿ ಜೊತೆಗೆ ನೀರು, ಜೊತೆಗೆ ಕಾಡು ಮತ್ತೆ ಮಣ್ಣು. ಇನ್ನು ಮಿಕ್ಕಿರುವಂತದ್ದೇನಿದೆ, ಕಲ್ಲಿದ್ದಲು, ಕಬ್ಬಿಣ, ಪೆಟ್ರೋಲ್, ಅಡುಗೆ ಅನಿಲ ಇವೆಲ್ಲ ಏನು ನವೀಕರಿಸಲಾಗದಂತಹ ಸಂಪನ್ಮೂಲಗಳು. ಓಕೆ, 12ನೇ ಒಂದು ಪಾಠವನ್ನ ನೋಡೋಣ. ಸಂಪನ್ಮೂಲಗಳನ್ನ ಅಂದ್ರೆ ಏನು, ನೀರು, ಇಂಧನ, ಆಹಾರ, ಅರಣ್ಯ ಇವುಗಳನ್ನ ಉಳಿಸೋದಕ್ಕೆ ಸೂಕ್ತ ಮಾರ್ಗಗಳನ್ನ ಸೂಚಿಸುವರು ಮತ್ತು ಹಾಗೂ ನೈರ್ಮಲ್ಯವನ್ನ ಅನುಸರಿಸಿ ತ್ಯಾಜ್ಯ ನಿರ್ವಹಣೆಯನ್ನ ಮಾಡ್ತಾರೆ ಮಕ್ಕಳು. ಈ ಒಂದು ಎಬಿಲಿಟಿಯನ್ನ ಇದರಿಂದ ಪಡ್ಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇವಾಗ ನೋಡ್ತಾ ಹೋಗೋಣ. ಪ್ರಶ್ನೆ: ಬೊಮ್ಮನಹಳ್ಳಿಯಲ್ಲಿ ಅಂತರ್ಜಲ ಕಡಿಮೆ ಆಗುತ್ತಿರುವ ಕಾರಣದಿಂದ ಅಲ್ಲಿನ ಜನರು ನೀರು ಸಂರಕ್ಷಣೆಗೆ ಈ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ. ನೋಡಿ, ಅಂತರ್ಜಲ ಕಡಿಮೆ ಆಗ್ತಿರೋ ಕಾರಣ ಅಲ್ಲಿನ ಒಂದು ಗ್ರಾಮದ ಜನರು ಏನ್ ಮಾಡ್ತಾರೆ, ನೀರಿನ ಸಂರಕ್ಷಣೆ ಮಾಡೋದ್ರ ಸಲುವಾಗಿ ಯಾವ ಒಂದು ವಿಧಾನವನ್ನ ಅಳವಡಿಸ್ಕೊಂಡಿದ್ದಾರೆ? ಅಂತರ್ಜಲ ಕಡಿಮೆ ಆಗ್ತಿರೋ ಕಾರಣ ಮಳೆ ಕೊಯ್ಲು, ಬಾಷ್ಪೀಕರಣ, ಆವೀಕರಣ, ಅಂತರ್ಜಲ ಬಳಕೆ ಅಂತ ಇದೆ. ಬಾಷ್ಪೀಕರಣ ಅಂತೂ ಅಲ್ಲ, ಆವೀಕರಣನೂ ಅಲ್ಲ, ಅಂತರ್ಜಲ ಬಳಕೆನೂ ಅಲ್ಲ, ಮಳೆ ಕೊಯ್ಲು, ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಅಂದ್ರೇನು, ಮಳೆ ಬಂದಾಗ ಆ ನೀರನ್ನ, ಅಂತರ್ಜಲ ಕಡಿಮೆ ಆಗ್ತಿರೋದ್ರಿಂದ ಆ ನೀರನ್ನ ಏನ್ ಮಾಡೋದು, ಮತ್ತೆ ಯೂಸ್ ಮಾಡುವಂಥದ್ದು. ಅಂದ್ರೆ ನೀರು ಅಂದ್ರೆ ಮಾಳಿಗೆ ಮೇಲೆ ಬಂದಂತ ನೀರು ಅವುಗಳನ್ನ ಯಾವುದು ವೇಸ್ಟ್ ಮಾಡದೆ ಅಂತರ್ಜಲನ ಮತ್ತೆ ಭರ್ತಿ ಮಾಡುವಂಥದ್ದು
ವಿಧಾನ ಕೂಡ ಆಗಿರುತ್ತೆ. ಓಕೆ, ಮಳೆ ಕೊಯ್ಲನ್ನು ಉಪಯೋಗಿಸ್ಕೊಂಡು. ಇದು ನೀರಿನ ಆಕರ ಕಲುಷಿತಗೊಳ್ಳಲು ಕಾರಣ. ಯಾವುದು? ನದಿಯ ದಡದಲ್ಲಿ ಪಾತ್ರೆ ಮತ್ತೆ ಬಟ್ಟೆ ತೊಳೆಯೋದು, ಕೆರೆಯ ನೀರಿಗೆ ಕಸ ಕಡ್ಡಿಗಳನ್ನ ಎಸೆಯುವುದು, ಚರಂಡಿಯ ನೀರನ್ನ ನದಿಗೆ ಬಿಡೋದು, ಇವೆಲ್ಲವೂ ಕೂಡ ಕಲುಷಿತಗೊಳ್ಳೋದಕ್ಕೆ ಕಾರಣ. ಇತ್ತೀಚೆಗೆ ಜಲಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿದೆ. ಜಲಮಾಲಿನ್ಯವನ್ನು ತಡೆಗಟ್ಟಲು ಮಾಡಬಹುದಾದಂತದ್ದು ಏನು? ರಾಸಾಯನಿಕ ವಸ್ತುಗಳನ್ನು ನೀರಿಗೆ ಸೇರಿಸುವುದು, ವಿಷಕಾರಿ ವಸ್ತುಗಳನ್ನು ನೀರಿಗೆ ಸೇರದಂತೆ ನೋಡಿಕೊಳ್ಳುವುದು, ತ್ಯಾಜ್ಯ ವಸ್ತುಗಳನ್ನ ನೀರಿಗೆ ಎಸೆಯುವುದು, ನೀರಿನ ಮೂಲಗಳ ಬಳಿ ಬಟ್ಟೆ ಪಾತ್ರೆ ತೊಳೆಯುವುದು. ನೋಡಿ, ಉತ್ತರ ಏನು? ವಿಷಕಾರಿ ವಸ್ತುಗಳು ನೀರಿಗೆ ಸೇರದಂತೆ ನೋಡ್ಕೊಳ್ಳೋದು. ಮದುವೆ ಸಮಾರಂಭಕ್ಕೆ ಹೋದ ಗೀತಾ ಅಲ್ಲಿ ಆಹಾರ ಪೋಲಾಗಿರುವುದನ್ನ ಕಂಡು ಅಥವಾ ಪೋಲಾಗ್ತಾ ಇರೋದನ್ನ ಕಂಡು ಬೇಸರಗೊಂಡಳು. ಆಹಾರ ಪೋಲಾಗದಂತೆ ತಡೆಯಲು ಜನರಲ್ಲಿ ಹೀಗೆ ಜಾಗೃತಿ ಮೂಡಿಸಿದಳು. ಅವಶ್ಯಕತೆ ಇರುವಷ್ಟು ಬಡಿಸಿಕೊಳ್ಬೇಕು, ಹೆಚ್ಚಿನದನ್ನು ಅವಶ್ಯಕತೆ ಇರುವವರಿಗೆ ನೀಡಬೇಕು, ಅವಶ್ಯಕತೆ ಇರುವಷ್ಟೇ ಆಹಾರ ತಯಾರಿಸಬೇಕು. ಇವೆಲ್ಲವೂ ಕೂಡ ಸರಿಯಾದಂತ ಉತ್ತರ. ಓಕೆ, ರವೀಂದ್ರನ ಮನೆಯಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡುತ್ತಾರೆ. ಅವರ ಅಮ್ಮ ಉಪ್ಪಿನಕಾಯಿ ಕೆಡದಂತೆ ಹೆಚ್ಚು ದಿನಗಳು ಇಡಲು ಈ ವಸ್ತುವನ್ನು ಉಪ್ಪಿನಕಾಯಿ ಬೆರೆಸ್ತಾರೆ. ಏನು? ಉಪ್ಪನ್ನ ಬೆರೆಸ್ತಾರೆ. ಪ್ರಾಣೇಶನು ಶಿಕ್ಷಕರೊಂದಿಗೆ ಅರಣ್ಯ ಇಲಾಖೆಯ ಕಚೇರಿಗೆ ಭೇಟಿ ಕೊಡ್ತಾನೆ. ಅಲ್ಲಿನ ಗೋಡೆಯ ಮೇಲೆ ಬರೆದ ಅರಣ್ಯ ಸಂರಕ್ಷಣೆಯ ಕುರಿತ ಘೋಷವಾಕ್ಯ ಇದಾಗಿತ್ತು. ಅಕ್ಷರ ನನ್ನ ಪರಿಸರ ಚಿನ್ನ, ಕಾಡು ಬೆಳೆಸಿ ನಾಡು ಉಳಿಸಿ, ಅಕ್ಷರ ಬಲ್ಲವ ಪಡೆದನು ಎಲ್ಲವ, ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಸೊ ಕಾಡಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅರಣ್ಯ ಸಂರಕ್ಷಣೆಗೆ ಕುರಿತಾದಂತಹ ಘೋಷವಾಕ್ಯ ಇದಾಗಿರುತ್ತೆ. ಯಾವುದು? ಕಾಡು ಬೆಳೆಸಿ ನಾಡು ಉಳಿಸಿ. ಅಂತರ್ಜಲವನ್ನ ಹೆಚ್ಚಿಸುವ ಕ್ರಮ ಇದಾಗಿದೆ. ಯಾವುದು? ಕೊಳವೆ ಬಾವಿ ಹಾಕಿಸುವುದು, ಕಟ್ಟಡ ನಿರ್ಮಿಸುವುದು, ಇಂಗು ಗುಂಡಿ ನಿರ್ಮಿಸುವುದು, ರಸ್ತೆ ನಿರ್ಮಿಸುವುದು ಅಂತ ಇದೆ. ಅಂದ್ರೆ ಇಂಗು ಗುಂಡಿಯನ್ನ ನಿರ್ಮಿಸುವಂತದ್ದು ಅಂತರ್ಜಲವನ್ನ ಹೆಚ್ಚಿಸುವಂತ ಕ್ರಮ. ಇಂಗು ಗುಂಡಿ ಅಂತ ಹೇಳಿದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಏನೇ ಬೋರ್ವೆಲ್ ಪಾಯಿಂಟ್ ಮಾಡಿದ್ರು ಕೂಡ ಅಲ್ಲಿ ಮಳೆ ಬಂದಾಗ ನೀರು ಅಲ್ಲಿಗೆ ಹೋಗುವಂತದ್ ಮಾಡ್ಬೋದು. ಆಮೇಲೆ ನೋಡಿ, ನೀರ್ ಏನ್ ವೇಸ್ಟ್ ಆಗುತ್ತೆ. ಇವಾಗ ಮೊನ್ನೆ ಹಿಂದ್ಗಡೆ ಏನಾದ್ರೂ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಆ ಭಾಗದಲ್ಲಿ ಒಂದು ಮೊಣಕಾಲ್ ಅಡಿ ಉದ್ದ ಅಷ್ಟು ಗುಂಡಿಯನ್ನ ತೋಡಿಸಿ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗುಂಡಿಯನ್ನ ತೋಡಿಸ್ಬಿಟ್ಟು ಕಲ್ಲುಗಳನ್ನ ಹಾಕಿ ಅಲ್ಲಿ ಪೈಪ್ ಮನೆಯಲ್ಲಿ ಬಳಸ್ತಕ್ಕಂತ ಎಲ್ಲಾ ನೀರು ಅಂದ್ರೆ ಸಿಂಕಿನ ನೀರ್ ಆಗಿರ್ಬೋದು, ಬಾತ್ರೂಮ್ ನೀರ್ ಆಗಿರ್ಬೋದು, ಓಕೆ, ಮತ್ತೆ ಮನೆಯಲ್ಲಿ ಬಟ್ಟೆ ತೊಳೆದಂತದ್ದು ಏನ್ ನೀರ್ ಇರುತ್ತಲ್ವಾ ಅವೆಲ್ಲವೂ ಕೂಡ ಅಲ್ಲೇ ಹೋಗುವಂಗೆ ಮಾಡಿದ್ರೆ ಅದನ್ನ ಅಲ್ಲಿ ಬರುವಂತ ನೀರನ್ನ ಅದೇನು ಹೀರ್ಕೊಂಡಿರ್ತಲ್ವಾ ಅದನ್ನೇ ನಾವು ಇಂಗು ಗುಂಡಿ ಅಂತ ಹೇಳ್ತೀವಿ. ಸೊ ಅದನ್ನೇ ಇಂಗು ಗುಂಡಿ ನಿರ್ಮಿಸುವುದು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಅಂತರ್ಜಲದ ನೀರು ಕೂಡ ಹೆಚ್ಚಾಗುವಂಥದ್ದು. ಓಕೆ, ಇದು ಮನೆಗೆ ಸಂಬಂಧಪಟ್ಟಂತೆ ನಾನು ಹೇಳಿದೆ. ಬಟ್ ಅಂತರ್ಜಲ ಅಂತ ಬಂದಾಗ ಅಫ್ಕೋರ್ಸ್ ಇವಾಗ ಬೋರ್ವೆಲ್ ಹಾಕಿಸ್ತಾರೆ, ಅಲ್ಲೂ ಕೂಡ ಇಂಥ ವ್ಯವಸ್ಥೆಯನ್ನು ನಾವು ಮಾಡಬಹುದು. ಓಕೆ, ಪಳಿಯುಳಿಕೆ ಇಂಧನಗಳ ಬದಲಿಗೆ ಬಳಸಬಹುದಾದಂತ ಶಕ್ತಿಯ ಮೂಲ. ಪಳಿಯುಳಿಕೆ ಇಂಧನಗಳು ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ನ ಬದಲಿಗೆ ನಾವು ಎಂಥ ಶಕ್ತಿಯ ಮೂಲವನ್ನ ಬಳಸಬಹುದು? ಸೌರಶಕ್ತಿ, ಪವನ ಶಕ್ತಿ, ಭರತ ಶಕ್ತಿ, ಎಲ್ಲವೂ ಸರಿ ಅಂತ ಇದೆ. ಹೌದು, ಎಲ್ಲವೂ ಕೂಡ ಸರಿ. ಅಲೆಗಳ ಶಕ್ತಿ ಅಂದ್ರೆ ಅಲೆಗಳನ್ನ ಉಪಯೋಗಿಸ್ಕೊಂಡು ಅಂದ್ರೆ ಇದ್ರ ಮೂಲಕ ಶಕ್ತಿ ಅಂದ್ರೆ ಕೆಲವರು ಹಿಂದಿನ ಒಂದು ವಿಡಿಯೋಸ್ ಅಲ್ಲಿ ಪವನ ಶಕ್ತಿ ಅಂತ ಹೇಳಿ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಭರತ ಶಕ್ತಿ. ಓಕೆ, ಇದು ಗಾಳಿಗೆ ಸಂಬಂಧಪಟ್ಟಿರುವಂತದ್ದು ಪವನ ಶಕ್ತಿ. ಓಕೆ, ಬಟ್ ಭರತ ಶಕ್ತಿ ಏನಿದೆಯಲ್ಲ ಅದು ಅಲೆಗಳ ಶಕ್ತಿ ಅಂತ ಕೂಡ ಕರೀತಾರೆ. ಭರತ ಶಕ್ತಿ ಅಂದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅಲೆಗಳಿಗೆ ಸಂಬಂಧಪಟ್ಟಂತ ಟೈಡಲ್ ವೇವ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಅದೇ ಇದು ಭರತ ಶಕ್ತಿ. ಓಕೆ, ಈಗ ಇಲ್ಲಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಪಳಿಯುಳಿಕೆ ಇಂಧನಗಳ ಬದಲಿಗೆ ಬಳಸಬಹುದಾದಂತ ಶಕ್ತಿಯ ಮೂಲ ಇವೆಲ್ಲವೂ ಕೂಡ ಸರಿಯಾದಂತ ಉತ್ತರ. ಅಂದ್ರೆ ಗಾಳಿಯನ್ನ ಬಳಸಿ, ಸೂರ್ಯನನ್ನ ಬಳಸಿ ಅಂದ್ರೆ ಹೀಟ್ ಎನರ್ಜಿಯನ್ನ ಸೌರಶಕ್ತಿಯಿಂದ, ಜೊತೆಗೆ ಅಲೆಗಳ ಶಕ್ತಿ ಭರತ ಶಕ್ತಿ. ಓಕೆ, ಈ ತರ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ವಿವರಣಾತ್ಮಕ ಪ್ರಶ್ನೆಗಳು ನೋಡಿ, ಅರಣ್ಯ ಸಂರಕ್ಷಣಾ ವಿಧಾನವನ್ನ ಬರೆಯಿರಿ ಅಂತ ಇದೆ. ಅರಣ್ಯ ಸಂರಕ್ಷಣಾ ವಿಧಾನ ಅಂತ ಹೇಳಿದ್ರೆ ಮೊದಲನೇದಾಗಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸೋದು, ಎರಡನೇದಾಗಿ ಅನಾವಶ್ಯಕವಾಗಿ ಗಿಡ ಮರಗಳನ್ನ ಕಡಿದೇ ಇರೋದು, ಮೂರನೇದು ಬೇಸಿಗೆಯಲ್ಲಿ ಕಾಡ್ಗಿಚ್ಚಿನಿಂದ ಅರಣ್ಯವನ್ನ ರಕ್ಷಣೆ ಮಾಡೋದು. ಓಕೆ, ಇಂಧನ ಉಳಿಸಲು ನೀವೇನು ಮಾಡುವಿರಿ? ನೋಡಿ, ಇಂಧನವನ್ನ ಉಳಿಸೋದಕ್ಕೆ ಏನು ಮಾಡುವಿರಿ ಅಂತ ಅಂದ್ರೆ ಮೊದಲನೇದಾಗಿ ಸೌರಶಕ್ತಿಯನ್ನ ಹೆಚ್ಚು ಬಳಸೋದು, ಎರಡನೇದು ಸಿಗ್ನಲ್ ಬಳಿ ಕೆಂಪು ದೀಪ ಉರಿದಾಗ ವಾಹನವನ್ನ ಇಂಜಿನ್ ಅನ್ನ ಆಫ್ ಮಾಡೋದು. ಓಕೆ, ಇನ್ನು ಮೂರನೇದು ಸಾರ್ವಜನಿಕ ವಾಹನಗಳನ್ನ ಹೆಚ್ಚು ಬಳಕೆ ಮಾಡುವಂಥದ್ದು. ಓಕೆ.
ಇದಿಷ್ಟು. ಈಗ ನೆಕ್ಸ್ಟ್ ಚಾಪ್ಟರ್ 5ನೇ ತರಗತಿಗೆ ಸಂಬಂಧಪಟ್ಟಂತ ಲಾಸ್ಟ್ ಚಾಪ್ಟರ್ ಇದಾಗಿರತ್ತೆ. ಪ್ರಜಾಪ್ರಭುತ್ವದ ಅರ್ಥ ತಿಳಿದು ಅದರ ಪ್ರಾಮುಖ್ಯತೆಯನ್ನು ವಿವರಿಸುವರು ಅಂತ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಅರಿವನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು 5ನೇ ತರಗತಿಯಲ್ಲಿ ಈ ಒಂದು ಪಾಠವನ್ನ ಇಟ್ಟಿದ್ದಾರೆ EVS ಅಲ್ಲಿ. ಓಕೆ, ಇವುಗಳನ್ನ ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಂದಲೇ ಆಡಳಿತ ನಡೆಸಲ್ಪಡುವ ವ್ಯವಸ್ಥೆಯನ್ನ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಇದು ಪ್ರಜೆಗಳ ಸರ್ಕಾರವಾಗಿರುತ್ತೆ. ಅವರ ಹಿತರಕ್ಷಣೆಯೇ ಅವರ ಮುಖ್ಯ ಗುರಿಯಾಗಿರ್ಬೇಕು. ಓಕೆ, ಇನ್ನು ಮಹತ್ವ ಬಂದು ಕಾನೂನುಬದ್ಧವಾದ ಚುನಾವಣೆಗಳ ಮೂಲಕ ಜನಪ್ರತಿನಿಧಿಗಳ ಆಯ್ಕೆ ಇಲ್ಲಿ ನಡೆಯುತ್ತೆ. ಈ ಜನಪ್ರತಿನಿಧಿಗಳು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇಲ್ಲಿ ಆಡಳಿತ ನಡೆಸುವವರು ಪ್ರಜೆಗಳ ಪ್ರತಿನಿಧಿಗಳೇ ಆಗಿದ್ರು ಕೂಡ ಎಲ್ಲರಿಗೂ ಇಲ್ಲಿ ಸಮಾನ ಅವಕಾಶ ಇರುವಂತದ್ದು ನೋಡ್ಬೋದು. ಇನ್ನು ಚುನಾವಣೆ ಅಂತ ನೋಡಿದಾಗ ಮತದಾನವು ಚುನಾವಣೆ ಪದ್ಧತಿಯ ಮುಖ್ಯ ಅಂಶವಾಗಿದೆ. ಓಕೆ, ನಮ್ಮ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಮತದಾನದ ಹಕ್ಕು ಇರುತ್ತೆ. ರಹಸ್ಯ ಮತದಾನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯು ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಆಡಳಿತವನ್ನ ನೋಡ್ಕೊಳ್ಳುತ್ತೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ತಾಲೂಕು ಏನಿರುತ್ತೆ ಅದು ಆಡಳಿತವನ್ನ ನೋಡ್ಕೊಳ್ಳುತ್ತೆ. ಓಕೆ, ಈಗ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ರವಿಯು ಮತದಾನ ಮಾಡೋದಕ್ಕೆ ಈ ವರ್ಷ ಅರ್ಹನಿದ್ದಾನೆ. ಹಾಗಾದ್ರೆ ಈಗಿನ ವಯಸ್ಸು ಇದಾಗಿದೆ. ಈ ವರ್ಷ ಅರ್ಹನಿದ್ದಾನೆ ಅಂತ ಹೇಳಿದ್ರೆ ದಟ್ ಈಸ್ ಅವನಿಗೆ 18 ವರ್ಷ ಆಗಿದೆ ಅಂತ. ಲಕ್ಕೇನಹಳ್ಳಿಯ ರಮೇಶನು ತನ್ನ ಮನೆಯ ಕುಡಿಯುವ ನೀರಿನಲ್ಲಿನ ವ್ಯವಸ್ಥೆಗಾಗಿ ಇಲ್ಲಿಗೆ ಅರ್ಜಿ ಸಲ್ಲಿಸುತ್ತಾನೆ. ನೋಡಿ, ಲಕ್ಕೇನಹಳ್ಳಿಯ ರಮೇಶ ಏನಿದ್ದಾನೆ ತನ್ನ ಮನೆಯ ಕುಡಿಯುವ ನೀರಿನ ನಲ್ಲಿಯ ವ್ಯವಸ್ಥೆಗೋಸ್ಕರ ಎಲ್ಲಿಗೆ ಅರ್ಜಿ ಬರೀಬೇಕು? ಅವನು ಎಲ್ಲಿಗೆ ಅರ್ಜಿ ಸಲ್ಲಿಸ್ಬೇಕು? ನೋಡಿ, ನಮ್ಮ ಮನೆ ಮುಂದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಮಗೆ ಕುಡಿಯೋ ನೀರಿನ ನಲ್ಲಿ ವ್ಯವಸ್ಥೆ ಮಾಡ್ಕೊಡಿ, ನಮಗ ಅಂತದೊಂದು ನಲ್ಲಿ ಹಾಕ್ಸ್ಕೊಡಿ, ಅಲ್ಲಿ ನೀವು ಹಾಕಿಸ್ಕೊಡುವಂತ ನಲ್ಲಿನಲ್ಲಿ ನಮ್ಗೆ ಕುಡಿಯೋ ನೀರು ಬರಬೇಕು. ಇದಕ್ಕೋಸ್ಕರ ಎಲ್ಲಿಗೆ ಅವನು ಅರ್ಜಿಯನ್ನ ಸಲ್ಲಿಸ್ತಾನೆ? ಅವನು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಕೊಡ್ಬೇಕಾಗತ್ತೆ. ಚುನಾವಣೆಯಲ್ಲಿ ಜನಪ್ರತಿನಿಧಿಗಳ ಆಯ್ಕೆ ಹೀಗೆ ನಡೆಯುತ್ತದೆ, ಮತದಾನದ ಮೂಲಕ ನಡೆಯುತ್ತೆ. ಹೌದಲ್ವಾ? ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳ ಆಯ್ಕೆ ಇವರು ಮಾಡ್ತಾರೆ. ಯಾರು ಮಾಡ್ತಾರೆ? ನಾಲ್ಕನೇ ಪ್ರಶ್ನೆ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳ ಆಯ್ಕೆ ಇವರು ಮಾಡ್ತಾರೆ. ಯಾರು ಮಾಡ್ತಾರೆ? 18 ವರ್ಷ ತುಂಬಿದವ್ರು ಮಾಡ್ತಾರೆ, 21 ವರ್ಷ ತುಂಬಿದವ್ರು ಮಾಡ್ತಾರೆ, ವಿದೇಶಿಗರು ಮಾಡ್ತಾರೆ, ಇವರು ಯಾರು ಅಲ್ಲ ಅಂತ ಇದೆ. ಓಕೆ, ನೋಡಿ ಇಲ್ಲಿ ಏನ್ ಬರ್ಬೇಕಿತ್ತು ಅಂತ ಅಂದ್ರೆ ಇಲ್ಲಿ ಪ್ರಜೆಗಳು ಅಂತ ಬರ್ಬೇಕಿತ್ತು ಇಲ್ಲಿ ಉತ್ತರ. ಓಕೆ, ಪ್ರಜೆಗಳು ಅಂತ ಇಲ್ಲಿ ಬರ್ಬೇಕಿತ್ತು ಉತ್ತರ, ಬಟ್ ಅದು ಮಿಸ್ ಆಗಿದೆ ಇಲ್ಲಿ. ಓಕೆ, ಇನ್ನು 5ನೇ ಪ್ರಶ್ನೆ. ಗೆಳೆಯರಾದ ಪ್ರಾಣೇಶ್, ಗೀತಾ, ತ್ರಿಭುವನ್, ಸುಬ್ರಹ್ಮಣ್ಯ, ಅನಿಲ್ ಇವರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕುರಿತು ಚರ್ಚಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಮುಖ್ಯ ಗುರಿ ಇದಾಗಿದೆ. ಏನು? ಪ್ರಜೆಗಳನ್ನ ರಕ್ಷಣೆ ಮಾಡುವಂಥದ್ದು, ಸಮಾನ ಅವಕಾಶ ಕಲ್ಪಿಸುವಂಥದ್ದು, ನಾಗರಿಕ ಸೌಲಭ್ಯಗಳ ಪೂರೈಕೆ ಮಾಡುವಂಥದ್ದು, ಈ ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರತಿದಿನ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಇದನ್ನು ಹೇಳಲಾಗುತ್ತೆ. ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಗುರಿ, ಪ್ರಜಾಪ್ರಭುತ್ವದ ಗುರಿ, ಪ್ರಜಾಪ್ರಭುತ್ವದ ಪೀಠಿಕೆ ಅಂತ ಇದೆ. ಓಕೆ, ಸಂವಿಧಾನದ ಪ್ರಸ್ತಾವನೆಯನ್ನ ಹೇಳಲಾಗುತ್ತೆ. ಪ್ರತಿದಿನ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಇದನ್ನ ಹೇಳಲಾಗುತ್ತೆ. ಯಾವ್ದನ್ನ ಹೇಳ್ತಾರೆ? ಸಂವಿಧಾನದ ಪ್ರಸ್ತಾವನೆಯನ್ನ ಹೇಳ್ತಾರೆ. ಓಕೆ, ಸಂವಿಧಾನದ ಗುರಿ, ಪ್ರಜಾಪ್ರಭುತ್ವದ ಪೀಠಿಕೆ ಅಂತ ಇದೆ. ನೋಡಿ, ಸರಿಯಾದಂತ ಉತ್ತರ ನೆನಪಲ್ಲಿರ್ಲಿ. ದಟ್ ಇಸ್ ಸಂವಿಧಾನದ ಪ್ರಸ್ತಾವನೆಯನ್ನ ಹೇಳ್ತಾರೆ. ಓಕೆ, ಸಂವಿಧಾನದ ಪ್ರಸ್ತಾವನೆಯನ್ನ ಹೇಳ್ತಾರೆ. ಇನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಯಾರನ್ನ ಕರೀತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರೀತಾರೆ. ಓಕೆ, ಪ್ರಜಾಪ್ರಭುತ್ವ ಅಂದ್ರೆ ಏನು? ವೆರಿ ಫಸ್ಟ್ ನಾವು ಈ ಒಂದು ಚಾಪ್ಟರ್ ನ ಪ್ರಾರಂಭದಲ್ಲೇ ನೋಡಿದ್ವಿ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಂದ ನಡೆಸಲ್ಪಡುವ ವ್ಯವಸ್ಥೆಯನ್ನ ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಜಾಪ್ರಭುತ್ವದ ಮಹತ್ವ ಏನು ಅಂತ ಹೇಳಿದ್ರೆ, ಕಾನೂನುಬದ್ಧವಾಗಿರುವಂತಹ ಚುನಾವಣೆಗಳ ಮೂಲಕ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಇನ್ನು ಆಯ್ಕೆಯಾದಂತಹ
ಜನಪ್ರತಿನಿಧಿಗಳು ಅಧಿಕಾರವನ್ನ ವಹಿಸ್ಕೊಳ್ತಾರೆ. ಈ ಆಡಳಿತ ನಡೆಸುವವರು ಪ್ರಜೆಗಳ ಪ್ರತಿನಿಧಿಗಳೇ ಆಗಿದ್ರು ಕೂಡ ಎಲ್ರಿಗೂ ಕೂಡ ಸಮಾನ ಅವಕಾಶ ಇಲ್ಲಿ ಇರುತ್ತೆ. ಓಕೆ, ಇದಿಷ್ಟು ಪ್ರಜಾಪ್ರಭುತ್ವದ ಮಹತ್ವ. ಸೊ ಇಲ್ಲಿಗೆ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಚಾಪ್ಟರ್ಸ್ ಮುಕ್ತಾಯ ಆಯ್ತು. ಇನ್ನು ಮುಂದೆ ಇದ್ರ ನೆಕ್ಸ್ಟ್ 6ನೇ ತರಗತಿ, 7ನೇ ತರಗತಿ ಇವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.